ಯಾವ ಆಧಾರದ ಮೇಲೆ, ಯಾರ ಆದೇಶದ ಮೇಲೆ ಸಿಸಿಟಿವಿಗಳನ್ನ ಆಫ್ ಮಾಡಿದ್ರಿ? ಅಲ್ಲೂ ಕೂಡ ಏನಾದ್ರು ಹಫ್ತಾ ವಸೂಲಿ ಮಾಡ್ತಾ ಇದಾರೆ ಅನ್ನೋ ಗೊತ್ತಿಲ್ಲ. ಅಲ್ಲೂ ಕೂಡ ಸರ್ಕಾರ ದುಡ್ಡು ಹೊಡಿತಾ ಇರಬಹುದು. ಯಾಕೆ ಸಿಸಿಟಿವಿ ಆಫ್ ಮಾಡಿದ್ರಿ? ಯಾರ ಆದೇಶದ ಮೇಲೆ ಆಫ್ ಮಾಡಿದ್ರಿ ನೀವು ಸಿಸಿಟಿವಿಗಳನ್ನ? ಕೊಲೆಗಳು ಗಿಲೆಗೆಲ್ಲ ಆದ್ರೆ ಏನ್ ಮಾಡ್ತೀರಿ? ಹೆಚ್ಚು ಕಮ್ಮಿ ಆದ್ರೆ ಹೊಣೆಗಾರಿಕೆ ಯಾವ ಆಧಾರದ ಮೇಲೆ ನೀವು ಹಂಗಾರೆ ಆರೋಪಿ ಯಾರು ಅಂತ ಕಂಡುಹಿಡಿತೀರಿ? ಲಾಕಪ್ ಡೆತ್ ಆದ್ರೆ ಏನ್ ಕತೆ? ಸೊ ಎಲ್ಲವೂ ಕೂಡ ವೈರಲ್ ಆದಂತ ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆಗುತ್ತಲ್ಲ, ಇದೀಗ NIA ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಆ ಸಂಪೂರ್ಣವಾದಂತ ತನಿಖೆ ಆದಂತ ಸಂದರ್ಭದಲ್ಲಿ ಏನಿದೆ, ಏನ್ ಹುಳುಕಿದೆ, ಯಾರ್ದೇನ್ ತಪ್ಪಿದೆ ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಎಸ್, ಈಗ ಪರಪ್ಪನ ಅಗ್ರಹಾರ ಉಸ್ತುವಾರಿ ಇನ್ ಮುಂದೆ IPS ಮಟ್ಟದ ಅಧಿಕಾರಿಗಳು ಸಂಪೂರ್ಣವಾಗಿ ಉಸ್ತುವಾರಿಯೇ ಯಾರಿದ್ದಾರೆ ಅಂತಂದ್ರೆ ಇದೀಗ IPS ಮಟ್ಟದ ಅಧಿಕಾರಿಗಳು ಇರ್ತಾರೆ. 15 ದಿನಗಳಲ್ಲಿ ಕಮಾಂಡ್ ಸೆಂಟರ್ ನಿರ್ಮಾಣ ಆಗುತ್ತೆ. ಯಾರದೇ ತಪ್ಪು ಕಂಡು ಬಂದಲ್ಲಿ ಶಿಕ್ಷೆ ಆಗ್ಲಿ, ಆರೋಪಿಗಳು ಅಪರಾಧಿಗಳನ್ನ ಪ್ರತ್ಯೇಕವಾಗಿಡಬೇಕು. ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ 5 ವರ್ಷಗಳಿಂದ ಇರುವಂತಹ ಅಧಿಕಾರಿಗಳು ಒಂದ್ ಕಡೆ ವರ್ಗಾವಣೆ ಆಗಬೇಕು. ಇಲ್ಲೇ ಏನು ಲೈಫ್ ಸೆಟಲ್ ಮಾಡ್ಕೊಂಡು ಜೀವನವನ್ನ ಮಾಡ್ಕೊಂಡು ಆ ಕೈದಿಗಳ ಜೊತೆ ಸಂಬಂಧವನ್ನ ಬೆಳೆಸಿದಂಥವ್ರು ಅವರ ಹಪ್ತಾ ಗುರ್ತುಗೊಳ್ಕೊಳ್ಳುವಂತ 5 ವರ್ಷಗಳಿಂದ ಏನೇ ಅಧಿಕಾರಿಗಳಿದಾರಲ್ಲ ಅವರೆಲ್ಲರೂ ಕೂಡ ವರ್ಗಾವಣೆ ಆಗಬೇಕಿಲ್ಲಿ. ಸಿಬ್ಬಂದಿ ನೀಗಿಸಲು ಒಂದ್ ಕಡೆ ಶೀಘ್ರವಾಗಿ ಒಂದ್ ಕಡೆ ನೇಮಿಸಬೇಕು ಅಂತ ಅಂದಾಗ ನೇಮಕ ಆಗಬೇಕಾಗಿದೆ. ಕಾರ್ಯಾಗಾರದ ಪ್ರಧಾನ ಕಚೇರಿಯಿಂದ ಒಂದಿಷ್ಟು ಜೈಲುಗಳ ಮಾನಿಟರ್ ಆಗಬೇಕಾಗಿರುವಂತದ್ದು ಪ್ರಮುಖವಾಗಿ ಎಲ್ಲ ಹಿಡಿದು ಗೇಟ್ ಇಂದ ಹಿಡಿದು ಬ್ಯಾರಕ್ ಹತ್ರ ಇರುವಂತ ಎಲ್ಲಾ ಅಧಿಕಾರಿಗಳು ಕೂಡ ಒಂದು ರೌಂಡ್ ಚೇಂಜ್ ಆಗೋ ಬಿಡ್ಬೇಕು. ಯಾಕೆ ಅಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಹೆಂಗಿದೆ ಅಂತಂದ್ರೆ ವ್ಯವಸ್ಥೆ ಒಂದು ರೀತಿಯಾಗಿ ಕಣ್ಣು ಮುಚ್ಚಿ ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ಒಂದ್ ಕಡೆ ಭ್ರಷ್ಟಾಚಾರ ಆರೋಪ ಕೇಳಿ ಬರುತ್ತೆ. ಎಲ್ಲಿ ನೋಡಿದ್ರು ಕೂಡ ಏನಾದ್ರೂ ಒಂದು ಕೈದಿಯ ಮನೆಯವರು ಏನಾದ್ರೂ 10,000 ಒಂದು ಕಡೆ ಹಣ ತಂದಿದ್ದಾರೆ ಅಂತಂದಾಗ ಅವರನ್ನ ಕೊಡಬೇಕಂದ್ರೂ ಕೂಡ ಗೇಟ್ ಅಲ್ಲೇ ಒಂದು ಕಡೆ ಪ್ರಮುಖವಾಗಿ ಬ್ಯಾರಕ್ ಅವನ ಹತ್ರ ಹೋಗ್ಬೇಕವರೆಗೂ ಅಲ್ಲಿವರೆಗೂ ಕೂಡ ಅವನ ಕೈಗೆ ಸೇರೋದೇ ಒಂದ್ ಕಡೆ 5,000 to 6,000 ಅಷ್ಟೇ. ಇಲ್ಲೇ 3,000 to 4,000 7,000 ಇಲ್ಲೇ ತಿಂದು ತೇಗ್ಬಿಟ್ಟಿರ್ತಾರೆ. ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ಸ್ವಾಮಿಯಲ್ಲಿ, ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ. ಪ್ರಮುಖವಾಗಿ ಇವತ್ತು ಈ ಟೆರರಿಸ್ಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ HD ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಮೊದಲನೇದಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿರುವಂತ ಉಗ್ರಗಾಮಿಗಳು, ಅಲ್ಲಿರುವಂತ ಟೆರರಿಸ್ಟ್ಗಳ ಬಗ್ಗೆ ಬಿಟ್ಬಿಡಿ, ವಿಧಾನಸೌಧದಲ್ಲಿರುವಂತ ಟೆರರಿಸ್ಟ್ಗಳ ಬಗ್ಗೆ ಒಂದಿಷ್ಟು ಜಾಸ್ತಿ ಮಾತಾಡಿ ಅಂತ ಹೇಳ್ತಾರೆ. ಎಸ್ HD ಕುಮಾರಸ್ವಾಮಿ ಅವರು ಒಂದಿಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡಿದ್ದಾರೆ. ಒಂದ್ಸರಿ ಪ್ಲೇ ಮಾಡ್ಬಿಡಿ ಅದನ್ನ. ಈಗ ಪರಪ್ಪನ ಅಗ್ರಹಾರದ ಅಲ್ಲಿರ್ತಕ್ಕಂಥ ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವರ ರಕ್ಷಣೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ಕಳೆದ 3-4 ದಿವಸದಿಂದ ಚರ್ಚೆಯನ್ನು ಪ್ರಾರಂಭ ಆಗಿದೆ. ಇದು ಏನು ಹೊಸದಾಗೇನು ನಡೀತಾ ಇರೋದಲ್ಲ. ಈಗಾಗಲೇ ಹಿಂದೆ ಇಬ್ಬರು ಹಿರಿಯ ಅಧಿಕಾರಿಗಳ ಬಗ್ಗೆ ಅವರಿಬ್ಬರಲ್ಲಿ ಒಂದು ಘರ್ಷಣೆ ಆದಂಥದ್ದೇನಿದೆ. ಇಬ್ಬರು ಅಧಿಕಾರಿಗಳ ವಿಷಯದಲ್ಲಿ ಅವರೇನು ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ಬರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯಿತು. ಈಗ ನೀವು ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ, ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ವಲ್ಲ. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರಪ್ಪನ ಅಗ್ರಹಾರದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ? ಅದರಿಂದ ಇವತ್ತು ಗೃಹ ಸಚಿವರು ಏನು ತನಿಖೆ ಮಾಡ್ತೀನಿ ಅಂತ ಹೇಳೋರೆ, ಸತ್ಯತೆ ತಿಳ್ಕೊತೀನಿ ಅಂದವ್ರೆ. ಅವ್ರಿಗೆ ಗೊತ್ತಿಲ್ವ ಪರಮೇಶ್ವರ್ ಅವರಿಗೆ ಅಲ್ಲೇನು ನಡೀತಿದೆ ಅಂತ ಹೇಳಿ? ಅದರಿಂದ ಇವತ್ತು ಮಾಧ್ಯಮಗಳಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಒಂದು ಮನರಂಜನೆಗಳಿರ್ಬೋದು, ಹಲವಾರು ರೀತಿಯ ಒಂದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ, ಆರೋಪಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇ ಈಗಾಗಲೇ ನೀವು ಬಿತ್ತರಿಸಿದ್ದೀರಿ. ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಇದೆಲ್ಲವನ್ನು ಪ್ರದರ್ಶನ ಮಾಡಿ ಯಾರ ಬಗ್ಗೆ ಯಾವ ವಿಷಯಕ್ಕೆ ತನಿಖೆ ಮಾಡ್ತೀರಿ ನೀವು? ನಿಮ್ಮ ಕಣ್ಣು ಮುಂದೆ ನಡೀತಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗೆ ಬಂದಿದೆ. ತನಿಖೆ ಮತ್ತೆ ಮಾಡಿ ಏನು ಮಾಡ್ತೀರಿ? ಸುಮ್ಮನೆ ಕಾಲ ತಳ್ಳೋದಕ್ಕೆ ಈಗಿರ್ತಕ್ಕಂಥದ್ದನ್ನು ಮರವಿಗೆ ಒಂದು ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ನಿಮ್ಮ ಈ ತನಿಖೆಯ ಹಿನ್ನೆಲೆ ಅಂತಕ್ಕಂಥದ್ದು ನನ್ನ ಮುಖ್ಯಮಂತ್ರಿಗಳನ್ನ ಕೇಳಿ, ಗೃಹ ಸಚಿವರನ್ನ ಕೇಳಿ.
ಏನಕ್ಕೆ ಅಂತ ಹೇಳಿ. ಸರ್, ಇದೇ ಗೌರ್ಮೆಂಟ್ ಅಲ್ಲಿ ಹಿಂದೆ ಕೂಡ ದರ್ಶನ್ ಆರೋಪಿ ಆಗಿದ್ದ ಸಂದರ್ಭದಲ್ಲಿ ಅವ್ರಿಗೆ ಆಯಿಲ್ ಟ್ರೀಟ್ಮೆಂಟ್ ಎಲ್ಲ ಇತ್ತು, ಆಗ್ಲೂ ತನಿಖೆ ಮಾಡ್ತೀವಿ ಕ್ರಮ ಅಂತ ಹೇಳಿದ್ರು. ಈಗ ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ಈ ಸರ್ಕಾರದ ವೈಫಲ್ಯಗಳೇನಿದೆ ಇದು ಪ್ರತಿನಿತ್ಯ ನೀವು ಕಾಣ್ತಾ ಇದ್ದೀರಿ. ಈ ಸರ್ಕಾರ ಸರಿಯಾದ ರೀತಿ ನಡೆದಿದ್ರೆ, ಈ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಅದೇನೋ ಇವ್ರು ಹೇಳೋರೆ ಇವರು ಮುಖ್ಯಮಂತ್ರಿನೇ ಇರಬೇಕೇನೋ, BJP ಅವರಿಗೆ ಮಾನ ಇಲ್ಲ ಅಂತ ಹೇಳಿ. ಇವತ್ತು ಇವ್ರಿಗೇನಿದೆ ಅಂತ ಕೇಳ್ತೀನಿ ಮುಖ್ಯಮಂತ್ರಿಗೆ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ನೋಡಿ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಪ್ರಮುಖವಾಗಿ ಇಲ್ಲಿರುವಂತ ಒಂದ್ ಕಡೆ ಟೆರರಿಸ್ಟ್ ಗಳಕ್ಕಿಂತ ಅಲ್ಲಿರುವವರೇ ಬಹಳಷ್ಟು ಇದು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು, ಪ್ರಮುಖವಾಗಿ ಗಮನಿಸ್ತಾ ಹೋದ್ರಾಗ. ಸೊ ಹಾಗಾಗಿ ಅಂದ್ರೆ ಈಗ ಒಂಥರ ಹಿಂಗಾದ್ರೆ ವಿಪಕ್ಷ ನಾಯಕರಿಗೆ ಮುಖ್ಯವಾಗಿ JDS ಅದರಲ್ಲೂ ಹುಡುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಿಕ್ಕಂತಹ ಅಸ್ತ್ರವನ್ನ ಈಗ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಇನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಸೇರಿದಂತೆ ಹಲವಾರು ನಾಯಕರು ಮಾತಾಡಿದ್ದಾರೆ. ಸೊ ಮೊದಲನೇದಾಗಿ ಈಗ BY ವಿಜೇಂದ್ರ ಅವರು ಏನ್ ಮಾತಾಡಿದ್ರು, ಸರ್ಕಾರದ ವಿರುದ್ಧ ಹೇಗೆ ಗುಡುಗುದ್ರು ಕೇಳೋಣ. ಎಸ್, ಪರಪ್ಪನ ಅಗ್ರಹಾರ ಇರ್ಬೋದು, ನಮ್ಮ ರಾಜ್ಯದ ಜೈಲುಗಳು ಒಂದು ರೀತಿ ನೈಟ್ ಕ್ಲಬ್ ಆಗಿ, ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ. ಟೆರರಿಸ್ಟ್ಗಳಿರ್ಬೋದು, ISI ಏಜೆಂಟ್ಗಳಿರ್ಬೋದು, ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಏನು ಕರಿತೀರಿ, ಇವರೆಲ್ರಿಗೂ ಸಹ ಪರಪ್ಪನ ಅಗ್ರಹಾರ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ. ಇಂಥ ದೇಶದ್ರೋಹಿಗಳಿಗೆ TV ವ್ಯವಸ್ಥೆ ಇರ್ಬೋದು, ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು, ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಭಾಳ ಸರಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನು ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂಥದ್ದು. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳ ಬಂದ ನಂತರದಲ್ಲಿ ಇವತ್ತೇನೋ ಪರಪ್ಪ ಅಗ್ರಹಾರ ಮೇಲೆ ರೈಡ್ ಮಾಡಿದ್ದಾರೆ ನಿನ್ನೆ ದಿನ. ಮೇಲ್ನೋಟಕ್ಕೆ ಅದು ಸರಿ ಇದೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ, ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯೋ ಅದೇ ರೀತಿ ಭ್ರಷ್ಟಾಚಾರ ಆ ಜೈಲು ವ್ಯವಸ್ಥೆಯಲ್ಲೂ ಕೂಡ ಇವತ್ತು ಮುಳುಗೋಗಿರುವಂಥದ್ದು. ರಾಜ್ಯ ಸರ್ಕಾರದ ಕುಮ್ಮಕ್ಕು ಇಲ್ಲದೆ ಹೋದರೆ ಈ ರೀತಿ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಸ್ಲಾಮಿಕ್ ರಾಡಿಕಲ್ಸ್ಗಳಿಗೂ ಕೂಡ ಈ ರೀತಿ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು. ನಾವು ವಿಜೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ನೋಡಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಕುಮ್ಮಕ್ಕಿಲ್ಲ ಅಂತಂದ್ರೆ ನಡೆಯೋದೇ ಇಲ್ಲ. ಇಷ್ಟೆಲ್ಲವೂ ಕೂಡ ಜೈಲಿನಲ್ಲಿ ಇಷ್ಟೆಲ್ಲವೂ ಕೂಡ ನಡೀತಾ ಇದೆ ಅಂತಂದ್ರೆ ಪ್ರಮುಖವಾಗಿರುವಂತಹ ಅಧಿಕಾರಿಗಳ ಕೈವಾಡ ಆಗಿರ್ಬೋದು, ಅಲ್ಲಿರುವ ಸರ್ಕಾರದ ಕೈವಾಡ. ಒಂದ್ ಕಡೆ ಕುಮ್ಮಕ್ಕಿಲ್ಲ ಅಂದ್ರೆ ಇಷ್ಟೆಲ್ಲವೂ ಕೂಡ ನಡೆಯೋದಿಲ್ಲ ರೀ, ಇಷ್ಟೆಲ್ಲವೂ ಕೂಡ ಆಗೋದೇ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಹೇಳ್ತಾ ಇದ್ರು. ಈಗ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರಂತೆ. ಏನೇನು ಹೇಳ್ತಾರೆ ಬನ್ನಿ ನೋಡೋಣ ಒಂದ್ಸರಿ. ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿ ಆಗಿದೆ. ದೇಶದ ಮೇಲೆ ಬಾಂಬ್ ಹಾಕುವಂಥವ್ರು, ದೇಶದಲ್ಲಿ ಹಿಂದೂಗಳನ್ನ ಕೊಲೆ ಮಾಡ್ತಕ್ಕಂಥವ್ರು, ದೇಶವನ್ನ ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ, ಪಾಕಿಸ್ತಾನದ ಸಂಸ್ಥೆಗಳು, ಅವರಿಗೆ ಕಳೆದ 2.5 ವರ್ಷದಿಂದನೂ ಕೂಡ
ಇಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನ್ನ ಬ್ರದರ್ ಅಂದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಸ್ಟೇಷನ್ ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತರು. ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ. ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ. ನೇರವಾದಂತ ಆಪಾದನೆಯನ್ನ ಮಾಡ್ತಾ ಇದ್ದೀನಿ. ಯಾಕೆ ಅವರು ಕೂಡ ಹೇಳ್ತಾ ಇದ್ರು, ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ, ಒಂದು ಕಡೆ ಈ ಕಾಂಗ್ರೆಸ್ನವ್ರು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅಣ್ಣತಮ್ಮರ ರೀತಿಯಾಗಿ ವರ್ತನೆ ಮಾಡಿದ್ರು. ಭಯೋತ್ಪಾದಕರನ್ನ ಕರೆಸಿ ಬಿರಿಯಾನಿ ಕೊಟ್ಟು ಒಂದ್ ಕಡೆ ಕಳಿಸಿ ತಿನ್ನಿಸಿ ಕಳಿಸ್ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಇದು ಒಂದು ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ಆಡಳಿತ. ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಎಲ್ಲಿ ಹೋಗ್ತಾ ಇದ್ದೀರಿ, ಹಾಗಾದ್ರೆ ಇವರ ವ್ಯವಸ್ಥೆ ಹೆಂಗಿದೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಸಿಟಿ ರವಿ ಅವರು ಮಾತು ಕೇಳಲೇಬೇಕು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಬಹಳ ಅದ್ಭುತವಾಗಿ ಮಾತಾಡಿರ್ತಾರೆ. ಸರ್ಕಾರದ ವಿರುದ್ಧ ಯಾವ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಂತ ಕೇಳಬೇಕಾಗುತ್ತೆ. ಹಾಗಾದ್ರೆ ಸಿಟಿ ರವಿ ಏನ್ ಮಾತಾಡೋದು ಕೇಳ. ಕ್ರಿಮಿನಲ್ಗಳಿಗೆ, ಟೆರರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ. ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ಜೈಲಿಗೆ ಹೋದ್ರೂ ಸಾಕು. ನಿಮಗೆ ಗಾಂಜಾ ಬೇಕಾ, ಸಿಗತ್ತೆ. ಡ್ರಿಂಕ್ಸ್ ಬೇಕಾ, ಸಿಗುತ್ತೆ. ಡ್ರಿಂಕ್ಸ್ ಅಂದ್ರೆ ದಾರು, ಅದು ಸಿಗುತ್ತೆ. ಬ್ಲೂ ಫಿಲ್ಮ್ ನೋಡ್ಬೇಕಾ, ಅದಕ್ಕೂ ವ್ಯವಸ್ಥೆ ಇದೆ. ಮೊಬೈಲ್ನಲ್ಲಿ ಮಾತಾಡ್ಬೇಕಾ, ಅದಕ್ಕೂ ವ್ಯವಸ್ಥೆ ಇದೆ. ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಟೆರರಿಸ್ಟ್ ಕೈಲಿ ಅವನವನ ಸಕೀಲ್ ಮನ್ನಾ ಅನ್ನೋನು ಒಬ್ಬ ಟೆರರಿಸ್ಟ್, ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದ್ರೆ ದೇಶದ್ರೋಹದ ಚಟುವಟಿಕೆಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ. ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ, ಅವನು ಮೋಜು ಮಸ್ತಿ ಮಾಡ್ಬೋದು ಜೈಲಿನಲ್ಲಿ ಅಂತ ಹೇಳಿದ್ರೆ, ಅಂದ್ರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪ್ರಾರಂಭ ಆಗುತ್ತೆ. ಮುಖ್ಯಮಂತ್ರಿಗಳು ತವರು ಜಿಲ್ಲೆ. ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ. ಕರ್ನಾಟಕದವರಿಗೆ ಮಾಹಿತಿನೇ ಇಲ್ಲ. ಯಾಕೆ ಅಂದ್ರೆ ರಾಜಾಶ್ರಯ. ಆ ರಾಜಾಶ್ರಯದ ಕಾರಣಕ್ಕೆ NIA 4 ತಿಂಗಳ ಹಿಂದೆನೆ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ, ಕೃಪೆ. ಇವರಿಗೆ ಈ ರೀತಿ ಸೌಲಭ್ಯ ಕೊಡಲಿಕ್ಕೆ ಯಾರ್ದೋ ಕೃಪೆ ಇರಬೇಕು. ಆ ಕೃಪೆ ಇನ್ಯಾರ್ದು? ಮುಖ್ಯಮಂತ್ರಿಗಳು, ಗೃಹ ಸಚಿವರೇ ಅದ್ರ ಹೊಣೆ ಹೊತ್ಕೋಬೇಕಾಗತ್ತೆ. ಅದಕ್ಕೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ. ಸಿಟಿ ರವಿ ಅವರು ಕೂಡ ಒಂದಿಷ್ಟು ಮಾತಾಡಿದ್ರು. ನೋಡಿ, ನಿಮಗೆ ಕಾಂಗ್ರೆಸ್ ವ್ಯವಸ್ಥೆಯಲ್ಲಿ ಏನ್ ಬೇಕು ಹೇಳಿ, ಅದೆಲ್ಲವೂ ಕೂಡ ಸಿಗುತ್ತೆ. ಎಲ್ಲವೂ ಕೂಡ ಖುಲ್ಲಂ ಸಿಗುತ್ತೆ. ನಿಮ್ಗೇನು ಗಾಂಜಾ ಬೇಕಾ, ದಾರು ಬೇಕಾ, ಏನ್ ಬೇಕಾದ್ರೂ ಕೂಡ ಎಲ್ಲವೂ ಕೂಡ ವ್ಯವಸ್ಥೆ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಒಂದ್ ಕಡೆ ಛೀಮಾರಿ ಹಾಕಿದ್ರು ಸರ್ಕಾರಕ್ಕೆ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಒಂದಿಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡಿದ್ದಾರೆ. ಏನ್ ಮಾತಾಡಿದರೆ ಬನ್ನಿ ನೋಡೋಣ. ಯಾರು ಬಾಂಬ್ಗಳಿಡ್ತಾರೋ, ಯಾರು ಉಗ್ರವಾದಿತನವನ್ನ ಪ್ರದರ್ಶನ ಮಾಡ್ತಾರೋ, ಚಟುವಟಿಕೆಗಳನ್ನು ಮಾಡ್ತಾರೋ ಅವರಿಗೆ ಜೈಲು ಒಳಗಡೆ ಅಲ್ಲದೆ ಹೊರಗಡೆ ಸೇಫ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಈ ಸರ್ಕಾರ ಬಂದಿದೆ. ಯಾಕೆಂದ್ರೆ ಅವ್ರು ಬೇಕು ಅವ್ರಿಗೆ. ಆ ಕಾರಣದಿಂದ ನೀವು ಹೊರಗಡೆ ಇರಬೇಡಿ, ದಯವಿಟ್ಟು ಬನ್ನಿ, ಜೈಲಲ್ಲಿರಿ. ನಿಮಗೇನು ಸವಲತ್ತು ಬೇಕು ನಮ್ಮನ್ನು ಕೇಳಿ, ನಾವು ಎಲ್ಲ ಕೊಡ್ತೇವೆ ಅನ್ನೋ ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆ ಕಾರಣದಿಂದ ಅವ್ರಿಗೆ ಇವತ್ತು ಎಲ್ಲಾ ಸವಲತ್ತುಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಅದರ ಅವಶ್ಯಕತೆನೂ ಇದೆ. ಯಾಕೆಂತಂದ್ರೆ